ಬಿಕಿನಿ ಧರಿಸಿ ರಾಖಿ ಹಬ್ಬವೇ ಕಂಗನಾ ಟೀಕೆಯ ಬಳಿಕ ಹಿಂದೆ ಸರಿದ ಬ್ರ್ಯಾಂಡ್ ಜಾಹೀರಾತು ಡಿಲೀಟ್. ರಕ್ಷಾ ಬಂಧನ ಈಗ ಫ್ಯಾಷನ್ ಪೆರೇಡ್ ಆಗಿಬಿಟ್ಟಿದೆಯೇ. ರಾಖಿ ಹಬ್ಬದ ಪಾವಿತ್ರ್ಯವನ್ನ ಕಾಪಾಡುವುದಕ್ಕಿಂತ ಅಂಗ ಪ್ರದರ್ಶನವೇ ಕೃತಿ ಸನನ್ ಅವರಿಗೆ ಹೆಚ್ಚು ಮುಖ್ಯವಾಗಿ ಬಿಟ್ಟಿದೆಯೇ. ತೀವ್ರ ವಿವಾದದ ನಡುವೆ ಕೊನೆಗೂ ಆಭರಣದ ಬ್ರ್ಯಾಂಡ್ ಜೀವ ಹಿಂದೆ ಸರಿದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶದ ಅಲೆ ಎದ್ದ ಬೆನ್ನಲ್ಲೇ ಕೃತಿ ಸನನ್ ಅಭಿನಯಿಸಿದ್ದ ವಿವಾದಿತ ರಾಖಿ ಜಾಹೀರಾತನ್ನ ತೆಗೆದು ಹಾಕಲಾಗಿದೆ. ಪವಿತ್ರ ರಾಖಿ ಹಬ್ಬವನ್ನ ಕೇಂದ್ರವಾಗಿಟ್ಟುಕೊಂಡು ನಿರ್ಮಿಸಲಾಗಿದ್ದ ಈ ಜಾಹೀರಾತಿನಲ್ಲಿ ಕೃತಿ ಸನನ್ ಬ್ರಾಲೆಟ್ ಶೈಲಿಯ ಬ್ಲೌಸ್ ಮತ್ತು ಸ್ಕರ್ಟ್ ಧರಿಸಿ ಕಾಣಿಸಿಕೊಂಡಿದೆ. ಇದನ್ನ ಕಂಡು ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಇಂತಹ ಮಹತ್ವದ ಹಬ್ಬದಲ್ಲಿ ಈ ರೀತಿಯ ಉಡುಪಿನ ಅಗತ್ಯ ಏನಿತ್ತು ಅಂತ ಹಲವರು ಪ್ರಶ್ನಿಸಿದ್ದಾರೆ. ವಿವಾದಕ್ಕೆ ಮತ್ತಷ್ಟು ಕಿಡಿ ಹೊತ್ತಿಸಿದ್ದು ಬಿಜೆಪಿಯ ಸಂಸದೆ ಹಾಗೂ ನಟಿ ಕಂಗನಾ ರಣಾವತ್ ಅವರ ಟೀಕೆ. ಕಂಗನಾ ಅವರು ಕೃತಿ ಸನನ್ ಅವರನ್ನ ನೇರವಾಗಿ ಟೀಕಿಸಿ ಜಾಹೀರಾತನ್ನ ವಿಕೃತ ಮತ್ತು ಅಶ್ಲೀಲ ಅಂತ ಕರೆದಿದ್ದಾರೆ. ಜೊತೆಗೆ ಬಿಕಿನಿ ಧರಿಸಿ ಯಾರಾದರೂ ರಾಖಿ ಕಟ್ಟುತ್ತಾರೆಯೇ ಅಂತ ಪ್ರಶ್ನಿಸಿದ್ದಾರೆ. ಉಡುಪಿನ ಜೊತೆಗೆ ನಾಯಿಯ ಕಾಲಿಗೆ ರಾಖಿ ಕಟ್ಟಿರುವುದಕ್ಕೂ ಹಲವರಿಂದ ಆಕ್ರೋಶ ವ್ಯಕ್ತವಾಗಿದೆ. ಕೃತಿ ಸನನ್ ನೀಡಿದ ಸ್ಪಷ್ಟೀಕರಣ ಏನು? ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಬ್ಬ ಇರೋದು ಹೃದಯದಲ್ಲಿ, ನೆಕ್ ಲೈನ್ ನಲ್ಲಿ ಅಲ್ಲ ಅಂತ ಬರೆದುಕೊಂಡಿದ್ದಾರೆ. ಸಂಸ್ಕೃತಿಯ ಹೆಸರಿನಲ್ಲಿ ಸಮರ್ಥನೆ ನೀಡಿದರೂ ಸಾಮಾಜಿಕ ಜಾಲತಾಣ ಬಳಕೆದಾರರ ಆಕ್ರೋಶ ಮಾತ್ರ ಕಡಿಮೆಯಾಗಲಿಲ್ಲ. ವಿಮರ್ಶಕರ ಪ್ರಶ್ನೆ ಒಂದೇ, ಸಂಸ್ಕೃತಿ ಎಂಬುದು ಕೇವಲ ಮಾತಿಗಷ್ಟೇ ಸೀಮಿತವಾಗಿ ಬಿಟ್ಟಿದೆಯೇ? ನಮ್ಮ ಸಂಪ್ರದಾಯ, ಆಚರಣೆ ಮತ್ತು ಸಭ್ಯತೆಗೆ ಯಾವುದೇ ಮೌಲ್ಯ ಇಲ್ಲ. ಕೃತಿ ಸನನ್ ಅವರ ಬೆಂಬಲಕ್ಕೆ ಅವರ ಸಹೋದರಿ ನೂಪುರ್ ಸನನ್ ಅವರಿಂದ ಹಿಡಿದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಯವರೆಗೆ ಹಲವರು ಮುಂದೆ ಬಂದರು. ಆದರೆ ಜನರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭಾವನೆಗಳ ಮುಂದೆ ಕೊನೆಗೂ ಜಾಹೀರಾತು ನೀಡಿದ್ದ ಆಭರಣ ಕಂಪನಿ ಹಿಂದೆ ಸರಿಬೇಕಾಯಿತು. ಜನರ ಆಕ್ರೋಶದ ತೀವ್ರತೆಯನ್ನು ಅರಿತ ಕಂಪನಿ ಕೊನೆಗೂ ವಿವಾದಿತ ಜಾಹೀರಾತನ್ನ ತನ್ನ ಎಲ್ಲಾ ಸಾಮಾಜಿಕ ಜಾಲತಾಣ ವೇದಿಕೆಗಳಿಂದ ತೆಗೆದುಹಾಕಿದೆ. ಜಾಹೀರಾತನ್ನ ತೆಗೆದುಹಾಕಿದ ಬಳಿಕ ಕಂಪನಿ ಭಾರತೀಯ ಸಂಸ್ಕೃತಿಗೆ ಗೌರವ ನೀಡುವುದಾಗಿ ಹೇಳಿ ಸ್ಪಷ್ಟೀಕರಣ ಹಾಗೂ ಕ್ಷಮೆಯಾಚನೆಯನ್ನೂ ನೀಡಿದೆ.